ಕಳೆದ ಒಂದು ವಿಡಿಯೋದಲ್ಲಿ ಸಮಾಜಶಾಸ್ತ್ರದ ಇಂಪಾರ್ಟೆಂಟ್ ಪ್ರಶ್ನೆ ಒಂದನ್ನು 10 ಅಂಕದ ಒಂದು ಪ್ರಶ್ನೆ ಕಲ್ತಿದ್ವಿ. ಈಗ 2ನೇ ಅಧ್ಯಾಯದಲ್ಲಿ 10 ಅಂಕದ ಒಂದು ಪ್ರಶ್ನೆಯನ್ನು ಕೇಳ್ತಾ ಇದ್ದಾರೆ. ಈ ವಿಡಿಯೋದಲ್ಲಿ ಜಾತಿ ಎಂದರೇನು, ಜಾತಿಯ ಪ್ರಮುಖ ಲಕ್ಷಣಗಳನ್ನು ವಿವರಿಸಿ. ತುಂಬಾ ಅಂದ್ರೆ ತುಂಬಾ ಇಂಪಾರ್ಟೆಂಟ್ ಫಿಕ್ಸ್ ಪ್ರಶ್ನೆ. ಈ ಒಂದು ವಿಡಿಯೋದಲ್ಲಿ ಈ ಒಂದು ಫಿಕ್ಸ್ ಪ್ರಶ್ನೆಯನ್ನು ಕಲ್ತ್ಬಿಡೋಣ. ಹಾಗಿದ್ರೆ ನಾನು ರಾಹುಲ್ ಬಿಡ್ನಾಳ್, ನೀವು ನೋಡ್ತಾ ಇದ್ದೀರಾ ರಾಹುಲ್ ಬಿಡ್ನಾಳ್ ಎಜುಕೇಶನ್ ಯೂಟ್ಯೂಬ್ ಚಾನಲ್. ವಿಡಿಯೋಗೊಂದು ಲೈಕ್ ಮಾಡಿ, ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಟೆಲಿಗ್ರಾಮ್ ಚಾನಲ್ ಲಿಂಕ್ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿದೆ, ಹೋಗಿ ಎಲ್ಲ ರೀತಿಯ PDF ನೋಟ್ಸನ್ನು ನಾನೆಲ್ಲ ಹಾಕ್ತಾ ಇರ್ತೀನಿ. ಅಪ್ಡೇಟ್ ನಿಮ್ಗೆ ಸಿಗ್ತಾ ಇದೆ. ಈ ಒಂದು ವಿಡಿಯೋನ ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ, ಅವ್ರಿಗೂ ಸಹ ಹೆಲ್ಪ್ ಆಗುತ್ತೆ ಅಂತ ಹೇಳ್ತಾ ನಡೀರಿ ವಿಡಿಯೋನ ಶುರು ಮಾಡೋಣ. ಎಕ್ಸಾಮ್ ಇದೆ. ಈ ಒಂದು ವಿಡಿಯೋದಲ್ಲಿ ಜಾತಿಯನ್ನು ವ್ಯಾಖ್ಯಾನಿಸಿ, ಜಾತಿಯ ಲಕ್ಷಣಗಳನ್ನು ವಿವರಿಸಿ. ತುಂಬ ಸಲ ರಿಪೀಟ್ ಆಗಿದೆ. ಈ ಒಂದು ಪ್ರಶ್ನೆಯನ್ನು ಬೇಗ ಕಲ್ತ್ಬಿಡೋಣ. ಇದು ತುಂಬ ಇಂಪಾರ್ಟೆಂಟ್ ಪ್ರಶ್ನೆ. ಈ ಒಂದು ವಿಡಿಯೋದಲ್ಲಿ ಪೂರ್ತಿ ನೋಡಿಬಿಡಿ. ಜನರಲ್ ಆಗಿ ಬರೆದ್ರು ಮಾರ್ಕ್ಸ್ ಕೊಡ್ತಾರೆ, ಏನು ವರಿ ಮಾಡ್ಕೊಳ್ಳುವಂಥ ಅವಶ್ಯಕತೆ ಇಲ್ಲ. ಜಸ್ಟ್ ನೀವು ಮಾಡಬೇಕಾಗಿರೋದೇನು ಈ ಒಂದು ವಿಡಿಯೋನ ಕೊನೆ ತನಕ ನೋಡಿಬಿಡಿ. ನೀವು ಇದೊಂದು ಕಲ್ತು ಬಿಟ್ರೆ ಸಾಕು. ಇನ್ನು ಇಲ್ಲಿ ಜಾತಿಯನ್ನು ವ್ಯಾಖ್ಯಾನಿಸಿ ಪ್ರಶ್ನೆ ನೋಡೋದಾದ್ರೆ ವಿಡಿಯೋನ ಕೊನೆ ತನಕ ವಿಡಿಯೋಗೊಂದು ಲೈಕ್ ಮಾಡಿ. ಟೆಲಿಗ್ರಾಮ್ ಚಾನಲ್ ಲಿಂಕ್ ಇದೆ, ಹೋಗಿ ಜಾಯ್ನ್ ಆಗಿ. ಎಲ್ಲ ರೀತಿಯ PDF ನೋಟ್ಸ್ ಅಲ್ಲಿ ಸಿಗುತ್ತೆ. ಜಾತಿಯನ್ನು ವ್ಯಾಖ್ಯಾನಿಸಿ ಮತ್ತು ಅದರ ಲಕ್ಷಣಗಳನ್ನು ವಿವರಿಸಿ ಅಂತ ಒಂದು ಪ್ರಶ್ನೆ ಇದೆ. 10 ಅಂಕದ ಪ್ರಶ್ನೆ, 10 ಮಾರ್ಕ್ ಕ್ವೆಶ್ಚನ್ ಇದು. ಸೊ GS ಗುರಿಯಾ ಅವರು ತಮ್ಮ ಕಾಸ್ಟ್ ಆ್ಯಂಡ್ ರೇಸ್ ಇನ್ ಇಂಡಿಯಾ ಎಂಬ ಕೃತಿಯಲ್ಲಿ ಜಾತಿಯ ಪ್ರಮುಖ ಲಕ್ಷಣಗಳನ್ನು ಈ ಕಂಡಂತೆ ವಿವರಿಸಿದ್ದಾರೆ. ಇದು ತುಂಬ ಇಂಪಾರ್ಟೆಂಟ್ ಪ್ರಶ್ನೆ. ಪದೇ ಪದೇ ಹೇಳ್ತಾ ಇದ್ದೀನಿ. ಮೇ ಬಿ ನಾಳೆ ಇದೇ ಪ್ರಶ್ನೆ ಬಂದರೂ ಏನು ಆಶ್ಚರ್ಯ ಏನಿಲ್ಲ. ಜಾತಿಯು ಸಮಾಜದ ಹೋಳಾದ ಭಾಗವಾಗಿದೆ. ಇದಕ್ಕೆ ವಿವರಣೆಯನ್ನು ನೋಡೋದಾದರೆ ವಿವರಣೆಗೆ ಹೋಗೋಣ. ಈಗ ಸಮಾಜವು ವಿವಿಧ ಜಾತಿಗಳಾಗಿ ವಿಭಜಿತವಾಗಿದ್ದು, ಪ್ರತಿಯೊಂದು ಜಾತಿಯು ತನ್ನದೇ ಆದ ಜೀವನ ವಿಧಾನವನ್ನು ಹೊಂದಿದೆ. ನಾವು ಸಮಾಜದಲ್ಲಿ ನೋಡೋದಾದರೆ ಸುಮಾರು ಸಾವಿರಾರು ಜಾತಿಯನ್ನು ನಾವು ಕಾಣ್ಬೋದು. ಹೀಗಾಗಿ ಜಾತಿಯು ಸಮಾಜದ ಹೋಳಾದ ಭಾಗವಾಗಿದೆ. ಇದರ ಅರ್ಥ ಇಷ್ಟೇ, ವಿವಿಧ ಜಾತಿಗಳು ಈ ಸಮಾಜವನ್ನು ಒಡೆದಿವೆ, ವಿಭಜನೆಯನ್ನು ಮಾಡಿವೆ ಅನ್ನುವಂಥ ಒಂದು ಅರ್ಥ ಆಯಿತು ಅಂತ ಭಾವಿಸ್ತಾ ಇದ್ದೀನಿ. ಜನರಲ್ ಆಗಿ ನೀವು ಅಲ್ಲಿ ಕ್ವಶನಿಗೆ ಆನ್ಸರ್ ಬರೆದ್ರು ಜಸ್ಟ್ ನೀವು ಇದನ್ನು ಓದಿ ಅಲ್ಲಿ ನಿಮ್ಮದೇ ಆಗಿರ್ತಕ್ಕಂಥ ವಾಕ್ಯದಲ್ಲಿ ಉತ್ತರವನ್ನು ಕೊಟ್ಟರೂ ಸಹ ಇಟ್ಸ್ ಕನ್ಸಿಡರಬಲ್. ಜಾತಿಯ ಸದಸ್ಯತ್ವವು ಹುಟ್ಟಿನಿಂದಲೇ ನಿರ್ಧಾರವಾಗಿರ್ತಕ್ಕಂಥದ್ದು. ಜಾತಿ ಅಂದ ತಕ್ಷಣ ನೋಡಿ, ಒಬ್ಬ ವ್ಯಕ್ತಿ ಇದ್ದಾನೆ ಅಂತಂದರೆ ಆತನಿಗೆ ಹುಟ್ಟಿನಿಂದಲೇ ಆ ಜಾತಿಯ ಒಂದು ಬಿರುದು ಟೈಟಲ್ ಬಂದುಬಿಡುತ್ತೆ. ಈತ ಈ ಜಾತಿಯವನು ಅಂತ ಒಂದು ಅಲ್ಲಿ ನಿರ್ಧಾರ ಆಗಿಬಿಟ್ಟಿರ್ತಕ್ಕಂಥದ್ದು. ಜಾತಿಯಿಂದ ಒದಗುವ ಅಂತಸ್ತು ಕೂಡ ಅನುವಂಶೀಯವಾಗಿದ್ದು, ವ್ಯಕ್ತಿಯು ಜಾತಿ ಸಂಬಂಧಿತ ಅಂತಸ್ತನ್ನು ಹುಟ್ಟಿನಿಂದಲೇ ಪಡೆಯುತ್ತಾನೆ. ಅಂದರೆ ಈ ಜಾತಿ ಅನ್ನುವಂತಹ ಒಂದು ಅಂತಸ್ತನ್ನು ಆ ಒಬ್ಬ ವ್ಯಕ್ತಿ ಹುಟ್ಟಿನಿಂದಲೇ ಪಡೆಯತಕ್ಕಂಥದ್ದು, ಅನುವಂಶೀಯವಾಗಿ ಹಾಯ್ದು ಬಂದಿರತಕ್ಕಂಥದ್ದು. ಅಂದರೆ ತಾತ ಮುತ್ತಾತ ಅಜ್ಜ ಇವರೆಲ್ಲರಿಂದ ಪ್ರತಿ ತಲೆಯಿಂದ ತಲೆಮಾರಿಗೆ ಅದೇ ಜಾತಿಯಿಂದ ಅದೇ ಅನುವಂಶಿಕವಾಗಿ ಸಾಮಾಜಿಕ ಅಂತಸ್ತನ್ನು, ಪ್ರಬಲ ಜಾತಿ ಆಗಿರ್ಬೋದು, ಈ ರೀತಿ ಹೊಂದುತ್ತಾ ಬಂದಿರತಕ್ಕಂಥ ಇದೊಂದು ಪ್ರಕ್ರಿಯೆ. ಪ್ರತಿಯೊಂದು ಸಮಾಜವು ತನ್ನದೇ ಆದ ಜಾತಿ ಪಂಚಾಯಿತಿಯನ್ನು ಹೊಂದಿರತಕ್ಕಂಥದ್ದು. ಮೊದಲೆಲ್ಲ ಜಾತಿ ಪಂಚಾಯಿತಿಗಳಿದ್ವು, ಪ್ರಸ್ತುತದಲ್ಲಿ ಇಲ್ಲ ಅಷ್ಟೇ. ಜಾತಿ ಪಂಚಾಯಿತಿಗಳು ಸಾಮಾಜಿಕ ಸಂಸರ್ಗ, ವಿವಾಹ, ಸಹಭೋಜನ, ವೃತ್ತಿಗೆ ಸಂಬಂಧಿಸಿದಂತೆ ನಿರ್ಬಂಧಗಳನ್ನು ವಿಧಿಸುತ್ತಿದ್ದವು. ಅಂದರೆ ಸಮಾಜದಲ್ಲಿ ಒಬ್ರಿಗೊಬ್ಬರು ಕೂಡೋದಾಗಿರ್ಬೋದು, ವಿವಾಹ ಆಗಿರ್ಬೋದು, ಅಂತರ್ಜಾತೀಯ ವಿವಾಹವನ್ನೇ ಮಾಡಬೇಕು, ಸಹಭೋಜನ, ಇವೆಲ್ಲ ಮತ್ತು ವೃತ್ತಿಗೆ ಸಂಬಂಧಿಸಿರತಕ್ಕಂಥ ಕೆಲವೊಂದಿಷ್ಟು ನಿರ್ಬಂಧಗಳನ್ನು ಆ ಜಾತಿ ಪಂಚಾಯಿತಿಯಲ್ಲಿ ವಿಧಿಸ್ತಾ ಇದ್ರು. ಜಾತಿ ಪಂಚಾಯಿತಿಯ ಸದಸ್ಯರು ಉಲ್ಲಂಘನೆಯನ್ನು ಮಾಡಿದರೆ ಉಲ್ಲಂಘನೆಯ ಸ್ವರೂಪಕ್ಕನುಗುಣವಾಗಿ ಶಿಕ್ಷೆಯ ಸ್ವರೂಪ ಮತ್ತು ಪ್ರಮಾಣವನ್ನು ನಿರ್ಧರಿಸುತ್ತಿದ್ದರು. ಶಿಕ್ಷೆ ಆಗ್ತಾ ಇತ್ತು ಅವ್ರಿಗೆ. ಇದನ್ನು ನಿರ್ಬಂಧನ ಮಾಡಿದರೆ ವಿವಿಧ ಜಾತಿಗಳ ನಡುವೆ ಸಾಂಸ್ಕೃತಿಕ ಅಂತರವಿದ್ದುದರಿಂದಾಗಿ ಸಮಾಜವು ವಿವಿಧ ಭಾಗಗಳಾಗಿ ವಿಭಜಿತವಾಗಿತ್ತು. ವಿವಿಧ ಜಾತಿಗಳಿಗೆ ಸಂಬಂಧಿಸಿದಂತೆ ವರ್ತನಾ ಮಾದರಿಗಳು ವಿಭಿನ್ನವಾಗಿದ್ದವು. ಅಂದರೆ ಜಾತಿಗಳಿಗೆ ಸಂಬಂಧಿಸಿರ್ತಕ್ಕಂಥ ವರ್ತನೆಯ ಮಾದರಿ, ಅವ್ರು ಹೀಗೆ ಇವ್ರು ಹೀಗೆ ಇದೇ ರೀತಿಯಾಗಿ ನಡ್ಕೊಳ್ಬೇಕು, ಈ ರೀತಿ ಭಿನ್ನವಾಗಿರ್ತಕ್ಕಂಥದ್ದು. ಹೀಗಾಗಿ ವಿವಿಧ ಜಾತಿಗಳು ಇತರೆ ಜಾತಿಗಳಿಂದ ವಿಭಿನ್ನವಾದ ಸಂಸ್ಕೃತಿ ಆಚರಣೆಗಳಿಂದಾಗಿ ಸ್ವತಃ ತಾವೇ ಒಂದು ಪುಟ್ಟ ಜಗತ್ತಿನಂತಿದ್ದವಾದರೂ ಬೃಹತ್ ಸಮಾಜದ ಭಾಗವಾಗಿದ್ದವು. ಜಾತಿ ನೋಡ್ಬೋದು, ನಮ್ಮ ಜಾತಿಯಲ್ಲಿ ಈ ಒಂದು ಆಚರಣೆ ಇದೆ, ಈ ಒಂದು ಪೂಜಾ ವಿಧಾನವಿದೆ, ಅದು ಬೇರೆ ಜಾತಿಯಲ್ಲಿ ಇಲ್ಲ. ನಮ್ಮ ಜಾತಿಯವರೇ ಮೇಲು, ನಮ್ಮ ಜಾತಿಯಲ್ಲಿ ಏನಿದೆ ಅದಷ್ಟೇ ಮಾಡಬೇಕು, ಈ ರೀತಿಯಾಗಿರ್ತಕ್ಕಂಥ ಒಂದು ಹುಚ್ಚು ಪದ್ಧತಿ, ಅದೊಂದು ಪರಿಕಲ್ಪನೆ ಅನುವಂಶಿಕವಾಗಿ ಹಾಯ್ದು ಬಂದಿರತಕ್ಕಂಥದ್ದು. ಇದು ಸಮಾಜವನ್ನು ಒಡೆದು ಭಾಗವಾಗಿ ಮಾಡಿದೆ. ಸಮಾಜದ ಹೋಳಾದ ಭಾಗವಾಗಿದೆ. ಏನಪ್ಪ ಅಂದರೆ ಜಾತಿ. ಒಂದು ಪಾಯಿಂಟ್ ಮುಗೀತು. ಈಗ ಶ್ರೇಣೀಕೃತವಾದ ವ್ಯವಸ್ಥೆ, ಇಡೀ
ಸಮಾಜವು ಮೇಲು ಮತ್ತು ಕೀಳು ಎಂಬ ಆಧಾರದ ಮೇಲೆ ವಿವಿಧ ಜಾತಿಗಳನ್ನು ಶ್ರೇಣೀಕರಿಸಿದ ವ್ಯವಸ್ಥೆಯಾಗಿ ವಿಭಜನೆಗೊಂಡಿತ್ತು. ಈಗ ವೈಶ್ಯರಿಗೊಂದು ಸ್ಥಾನ, ಬ್ರಾಹ್ಮಣರಿಗೊಂದು ಸ್ಥಾನ, ಅದೇ ರೀತಿ ಕುಲೀನರಿಗೊಂದು ಸ್ಥಾನ. ಇನ್ನೊಂದು ನೋಡೋದಾದರೆ ವರ್ಗ ಒಂದು ನೋಡೋದಾದರೆ ಈಗ ಶ್ರೀಮಂತರ ವರ್ಗ, ಬಡವರ ವರ್ಗ, ಅದೇ ರೀತಿಯಾಗಿ ಕುಲೀನರ ವರ್ಗ, ಬಂಡವಾಳಶಾಹಿಗಳ ವರ್ಗ, ಈ ರೀತಿ ಇರತಕ್ಕಂಥದ್ದು. ಇಲ್ಲಿ ಬ್ರಾಹ್ಮಣರ ವರ್ಗ, ಅಸ್ಪೃಶ್ಯರ ವರ್ಗ, ಜಾತಿ. ಬ್ರಾಹ್ಮಣರ ಒಂದು ಈಗ ಪ್ರಸ್ತುತದಲ್ಲಿ ನೋಡೋದಾದ್ರೆ ಲಿಂಗಾಯತರ ಜಾತಿ, ಅದೇ ರೀತಿ ಕೆಳದ ಮಟ್ಟದ ಜಾತಿ, ಈ ರೀತಿಯಾಗಿರ್ತಕ್ಕಂಥ ಮೇಲು ಮತ್ತು ಕೀಳು ಅನ್ನುವಂಥ ಶ್ರೇಣೀಕೃತವಾದ ವ್ಯವಸ್ಥೆ. ನಮ್ಮ ಜಾತಿ ಹೆಚ್ಚಿನ ಒಂದು ಪ್ರಬಲತೆಯನ್ನು ಹೊಂದಿದೆ, ನಿಮ್ಮ ಜಾತಿ ಕಡಿಮೆ. ಈ ರೀತಿ ಏಣಿ ಶ್ರೇಣಿಯಲ್ಲಿ ಬ್ರಾಹ್ಮಣರು ಮೇಲಿನ ಸ್ತರದಲ್ಲಿದ್ದರೆ ಅಸ್ಪೃಶ್ಯರು ಕೆಳಗಿನ ಸ್ಥಾನದಲ್ಲಿರತಕ್ಕಂಥವ್ರು. ಅಸ್ಪೃಶ್ಯರು ಹಲವಾರು ನಿರ್ಬಂಧನೆಗೊಳಗಾಗಿದ್ದರು. ಅಸ್ಪೃಶ್ಯರು ಅದನ್ನ ಮಾಡುವಂತಿಲ್ಲ, ರಸ್ತೆ ಮೇಲೆ ನಡ್ಕೊಂಡು ಹೋದರೆ ಅವರು ಕಸ ಗುಡಿಸ್ತಾ ಹೋಗಬೇಕು, ಅದೇ ರೀತಿಯಾಗಿ ಕೆಲಸವನ್ನೆಲ್ಲ ಮಾಡಬೇಕು, ಹೊರಿಗೆಯನ್ನು ಮಾಡಬೇಕು. ಈ ರೀತಿಯಾಗಿರ್ತಕ್ಕಂಥ ಅನೇಕ ನಿರ್ಬಂಧಗಳನ್ನು ಹೊಂದಿದ್ರು. ಆಹಾರ ಮತ್ತು ಸಾಮಾಜಿಕ ಸಂಸರ್ಗಗಳಿಗೆ ಸಂಬಂಧಿಸಿರ್ತಕ್ಕಂಥ ನಿರ್ಬಂಧಗಳು. ಇಲ್ಲಿ ಸಹಭೋಜನ, ಸಾಮಾಜಿಕ ಸಂಸರ್ಗಗಳಿಗೆ ಸಂಬಂಧಿಸಿದ ನಿರ್ಬಂಧಗಳು ವಿವಿಧ ಜಾತಿಯ ಸದಸ್ಯರನ್ನು ದೈಹಿಕವಾಗಿ ಪ್ರತ್ಯೇಕಿಸುತ್ತಿದ್ದವು. ದೈಹಿಕವಾಗಿ ವಿಭಜನೆ ಮಾಡ್ತಕ್ಕಂಥದ್ದು. ಆಹಾರದ ಮೇಲೆ ನಿರ್ಬಂಧ, ಅದೇ ರೀತಿಯಾಗಿ ಸಂಸರ್ಗಗಳಿಗೆ ನಿರ್ಬಂಧವನ್ನು ಹೊಂದಿಬಿಡುವುದು. ಸಹಭೋಜನ ಮಾಡುವಂತಿಲ್ಲ, ಬೇರೆ ಜಾತಿಯವರ ಜೊತೆ ನಾವು ಕುಳಿತು ಊಟ ಮಾಡುವಂತಿಲ್ಲ, ಬೇರೆ ಜಾತಿಯವರೊಂದಿಗೆ ವಿವಾಹ ಸಂಬಂಧವನ್ನು ಹೊಂದುವಂತಿಲ್ಲ. ದೈಹಿಕವಾಗಿ ಪ್ರತ್ಯೇಕಿಸುತ್ತಿದ್ದವು, ಬೇರೆ 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 ಅಂತ ಅದು ಪ್ರತ್ಯೇಕತೆಯನ್ನು ಅಲ್ಲಿ ತೋರಿಸ್ತಾ ಇತ್ತು. ಯಾರು ಯಾವ ಜಾತಿಯವರಿಂದ ಯಾವ ಬಗೆಯ ಆಹಾರವನ್ನು ಸ್ವೀಕರಿಸಬಹುದು ಎಂಬುದಕ್ಕೆ ಸಂಬಂಧಿಸಿದಂತೆ ಆಹಾರ ಸಂಬಂಧಿತ ನಿರ್ಬಂಧಗಳಿದ್ದವು. ಬ್ರಾಹ್ಮಣರು ತುಪ್ಪವನ್ನು ತಿಂದರೆ ಅದೇ ರೀತಿ ಅಸ್ಪೃಶ್ಯರು ತುಪ್ಪವನ್ನು ತಿನ್ನುವಂತಿರಲಿಲ್ಲ. ಆ ಒಂದು ಸಿಚುವೇಶನಲ್ಲಿ, ಆ ಸರ್ಕಮ್ಸ್ಟಾನ್ಸಸ್ಸಲ್ಲಿ, ಪ್ರಾಚೀನ ಕಾಲದಲ್ಲಿ. ಹೀಗೆ ಈ ಒಂದು ಸಂಸರ್ಗದ ಒಂದು ಪಾಯಿಂಟ್ ಇಲ್ಲಿ ಗೊತ್ತಾಗುತ್ತೆ. ನಾಗರಿಕ ಮತ್ತು ಧಾರ್ಮಿಕ ಅರ್ಹತೆಗಳು ಮತ್ತು ವಿವಿಧ ವರ್ಗದವರಿಗಿದ್ದ ಸೌಲಭ್ಯ. ವಿವಿಧ ಜಾತಿ ಸಮೂಹಗಳನ್ನು ಪ್ರತ್ಯೇಕಿಸುವ ಕೆಲ ಜಾತಿ ಸಮೂಹಗಳಿಗೆ ವಿಶೇಷ ಸೌಲಭ್ಯಗಳನ್ನು ನೀಡುವ ಹಾಗೂ ಇನ್ನೂ ಕೆಲವು ಜಾತಿಗಳ ಸಮೂಹಗಳ ಮೇಲೆ ಕೆಲವು ನಾಗರಿಕ ಧಾರ್ಮಿಕ ಅನರ್ಹತೆಗಳನ್ನು ವಿಧಿಸುವುದು. ಇನ್ನು ನೋಡೋದಾದರೆ ಮುಂದೆ ಆಚರಣೆಯಾಗಿತ್ತು. ಸಾಮಾನ್ಯವಾಗಿ ಅಸ್ಪೃಶ್ಯರು ಊರ ಹೊರಗೆ ವಾಸಿಸಬೇಕಿತ್ತು. ಊರಿನ ಕೆಲ ಭಾಗಗಳಲ್ಲಿ ಪ್ರವೇಶ ನಿಷೇಧವಾಗಿತ್ತು. ಸಾರ್ವಜನಿಕ ಶೌಚಾಲಯ, ಬಾವಿಗಳು, ಹೋಟೆಲ್ಗಳು, ಸಾರ್ವಜನಿಕ ರಸ್ತೆ ಇತ್ಯಾದಿಗಳನ್ನು ಮುಕ್ತವಾಗಿ ಬಳಸುವಂತಿರಲಿಲ್ಲ. ಅಂದರೆ ಇದರರ್ಥ ಅದೇ ನೋಡಿ, ನಾಗರಿಕ ಮತ್ತು ಧಾರ್ಮಿಕ ಅನರ್ಹತೆಗಳನ್ನು ಹೊಂದಿರತಕ್ಕಂಥ ವಿವಿಧ ವರ್ಗಗಳಿಗೆ ಸೌಲಭ್ಯಗಳು. ಅಂದರೆ ಬ್ರಾಹ್ಮಣರಿಗೆ ಎಲ್ಲ ಜಾಗದಲ್ಲೂ ಪ್ರವೇಶ, ಅಸ್ಪೃಶ್ಯರಿಗೆ ಹೋಟೆಲ್ ಆಗಿರ್ಬೋದು, ಸಾರ್ವಜನಿಕ ಪ್ರದೇಶಗಳಾಗಿರ್ಬೋದು, ಊರಿನ ಕೆಲವೊಂದಿಷ್ಟು ಪ್ರದೇಶದಲ್ಲಿ ಅವರಿಗೆ ನಿರ್ಬಂಧ. ಬಾವಿಯಲ್ಲಿ ನೀರು ತೆಗೆಯುವಂತಿಲ್ಲ, ಬಾವಿಯ ನೀರು ಕುಡಿಯುವಂತಿಲ್ಲ, ದೇವಸ್ಥಾನದ ಒಳಗೆ ಹೋಗುವಂತಿಲ್ಲ. ಈ ರೀತಿ ನಾಗರಿಕ ಮತ್ತು ಧಾರ್ಮಿಕವಾಗಿ ಅನರ್ಹತೆಗಳನ್ನು ಸೂಚಿಸ್ತಕ್ಕಂಥದ್ದು ಜಾತಿ. ವೃತ್ತಿ ಸಂಬಂಧಿತ ನಿರ್ಬಂಧಗಳು. ಜೆ.ಎಸ್. ಕುರೆ ಅವರು ಹೇಳುವಂತೆ ಪ್ರತಿಯೊಂದು ಜಾತಿಯು ಸಾಂಪ್ರದಾಯಿಕ ವೃತ್ತಿಯನ್ನು ಅವಲಂಬಿಸಿದ್ದು ವೃತ್ತಿಯೊಂದರ ತಾಂತ್ರಿಕ ಕೌಶಲ್ಯ ಪಾರಂಪರ್ಯವಾಗಿ ವರ್ಗಾವಣೆ ಆಗ್ತಾಯಿದ್ದು. ಅಂದರೆ ಈಗ ಬಡಿಗ ಇದ್ದರೆ ಆ ಮುಂದಿನ ಪೀಳಿಗೆ ಬಡಿಗೆತನವನ್ನು ಮಾಡ್ತಕ್ಕಂಥದ್ದು, ಕ್ಷೌರಿಕ ಇದ್ದರೆ ಮುಂದಿನ ಪೀಳಿಗೆ ಕ್ಷೌರಿಕೆಯನ್ನು ಮಾಡ್ತಕ್ಕಂಥದ್ದು. ಇದೇ ರೀತಿ ಹೀಗೆ ಬಡಿಗ ಆಗಿರ್ಬೋದು, ಕುಂಬಾರ ಆಗಿರ್ಬೋದು, ಕಮ್ಮಾರ ಆಗಿರ್ಬೋದು, ಅವರ ಒಂದು ಕೌಶಲ್ಯಕ್ಕೆ ಅನುಗುಣವಾಗಿ ಅವರ ತಾತ ಮುತ್ತಾತನ ಕಾಲದಿಂದ ಒಂದು ಗುಂಪು, ಅವರ ಒಂದು ಜಾತಿ ಅದೇ ಪಾರಂಪರ್ಯವಾಗಿ ಹರಿದು ಹೋಗ್ತಾ ಇತ್ತು. ವೃತ್ತಿಗಳು ಶುದ್ಧ ಅಶುದ್ಧ ಎಂದು ಪರಿಗಣಿಸಲಾಗ್ತಾ ಇತ್ತು. ಚಪ್ಪಲಿ ತಯಾರಿಸುವುದು ಅಶುದ್ಧ, ಎಣ್ಣೆ ತೆಗೆಯುವುದು ಅಶುದ್ಧ, ಶುಚಿತ್ವದ ಕೆಲಸಗಳು, ಸಂಸ್ಕರಣೆ ಕೆಲಸಗಳು, ಬಟ್ಟೆ ತೊಳೆಯುವುದು, ಕ್ಷೌರ ಮಾಡುವುದು, ಕುಂಬಾರ ಮಾಡುವುದು ಸಾಮಾಜಿಕ ಮನ್ನಣೆ ಇರಲಿಲ್ಲ. ಇದೊಂದು ಅಶುದ್ಧ ಕೆಲಸ ಅಂತ ಅಂದ್ಕೊಳ್ತಾ ಇದ್ರು ಆಗಿನ ಜನ, ಹೇಳ್ತಾ ಇದ್ರು. ಅದೇ ರೀತಿ ಪೌರೋಹಿತ್ಯ ಬೋಧನೆಯ ಕೆಲಸಗಳನ್ನು ಪವಿತ್ರ ಕೆಲಸ ಎಂದು ಪರಿಗಣಿಸಲಾಗಿತ್ತು. ಅವುಗಳಿಗೆ ಸಾಮಾಜಿಕ ಮನ್ನಣೆ ಇತ್ತು. ಪ್ರತಿಯೊಂದು ವಂಶ ಪಾರಂಪರ್ಯವಾಗಿದ್ದರಿಂದ ಜಾತಿ ವ್ಯವಸ್ಥೆಯಲ್ಲಿ ವೈಯಕ್ತಿಕ ಪ್ರತಿಭೆ, ಒಲವು, ಆಸಕ್ತಿಗಳು, ಸಾಧನೆಗಳು ಮುಂತಾದವುಗಳನ್ನು ಅಷ್ಟಾಗಿ ಪರಿಗಣಿಸಲಾಗುತ್ತಿರಲಿಲ್ಲ. ಆದರೆ ಕೃಷಿ, ವ್ಯಾಪಾರ, ಕೃಷಿ, ಕಾರ್ಮಿಕ ವೃತ್ತಿಗಳೆಲ್ಲ ಜಾತಿಗಳಿಗೂ ಮುಕ್ತವಾಗಿದ್ದವು. ಯಾವುದೇ ಜಾತಿಯ ಸದಸ್ಯರು ತಮ್ಮ ಜಾತಿಯ ಅಂತಸ್ತಿಗೆ ಕೀಳೆಂದು ಭಾವಿಸಲ್ಪಟ್ಟ ವೃತ್ತಿಯನ್ನು ಕೈಗೊಳ್ಳಲು ಅವಕಾಶ ನೀಡುತ್ತಿರಲಿಲ್ಲ. ಜಾತಿ ವ್ಯವಸ್ಥೆಯಲ್ಲಿ ವ್ಯಕ್ತಿಯೊಬ್ಬನ ಹುಟ್ಟಿದ ತಕ್ಷಣವೇ ಅವನು ಮುಂದೆ ಕೈಗೊಳ್ಳಬೇಕಾದ ವೃತ್ತಿ ಪೂರ್ವ ನಿರ್ಧಾರವಾಗ್ತಾ ಇತ್ತು. ಅಂದರೆ ಈಗ
ಬಡಿಗರ ಜಾತಿಯಲ್ಲಿ ನೋಡೋದಾದರೆ ಬಡಿಗತನ ಮಾಡ್ತಾ ಇದ್ದ, ಕಟ್ಟಿಗೆ ಕೆಲಸ ಮಾಡ್ತಾ ಇದ್ದ ಅಂತಂದರೆ ಆ ಹುಟ್ಟಿನ ಪೂರ್ವದಲ್ಲಿ ಆತನು ಮುಂದೆ ಆ ಹುಟ್ಟೋಕ್ಕಿಂತ ವ್ಯಕ್ತಿ ಹುಟ್ಟೋದಕ್ಕಿಂತ ಪೂರ್ವದಲ್ಲಿ ಅದು ನಿರ್ಧಾರವಾಗ್ತಾ ಇತ್ತು. ಏನಪ್ಪ ಅಂತಂದರೆ ಈತ ನನ್ನ ಮಗ ಮುಂದೆ ಅವನು ಸಹ ಬಡಿಗ ಕೆಲಸ ಮಾಡಬೇಕು ಅಂತ. ಇನ್ನು ಮುಂದೆ ನೋಡೋದಾದರೆ ವೈವಾಹಿಕ ನಿರ್ಬಂಧಗಳು, ಒಳಬಾಂಧವ್ಯ. ಪ್ರತಿಯೊಂದು ಜಾತಿಗೂ ಸಹಭೋಜನ, ಅಂತರ್ಕ್ರಿಯೆ, ವೃತ್ತಿಗಳಿಗೆ ಸಂಬಂಧಿಸಿದಂತೆ ನಿರ್ಬಂಧಗಳನ್ನು ಹೇರುವುದರ ಮೂಲಕ ತನ್ನ ಶ್ರೇಣಿಯ ಅಂತಸ್ತನ್ನು ಕಾಯ್ದುಕೊಂಡು ವೈವಾಹಿಕ ನಿರ್ಬಂಧಗಳನ್ನು ವಿಧಿಸಲಾಗುತ್ತಿತ್ತು. ಅಂದರೆ ಅಂತರ್ಜಾತೀಯ ವಿವಾಹಗಳು ನಿಷಿದ್ಧವಾಗಿದ್ದವು. ಜಾತಿಯ ಒಳಬಾಂಧವ್ಯ ಸಮೂಹವಾಗಿದೆ. ಅಂತರ್ಜಾತೀಯ ವಿವಾಹ ಅಂತಂದರೆ ಇದರ ಅರ್ಥ ಇಷ್ಟೇ, ಬೇರೆ ಜಾತಿಯವರೊಂದಿಗೆ ವೈವಾಹಿಕ ಸಂಬಂಧವನ್ನು ಹೊಂದದೇ ಇರತಕ್ಕಂಥ ಒಂದು ನಿಷೇಧವನ್ನು ಆಯಾ ಜಾತಿಗಳು ಹೊಂದಿದ್ವು. ಒಂದು ಜಾತಿಯವರು ಇನ್ನೊಂದು ಜಾತಿಯವರನ್ನ ಮದುವೆ ಆಗ್ತಾ ಇರಲಿಲ್ಲ. ಈಗ ಹೆಣ್ಣನ್ನು ತೆಗೆದುಕೊಳ್ಳುವುದು, ಕನ್ಯೆಯನ್ನು ತೆಗೆದುಕೊಂಡು ಮದುವೆ ಆಗ್ತಕ್ಕಂಥ ಒಂದು ನಿರ್ಬಂಧಗಳನ್ನು ಅಲ್ಲಿ ಹೇರ್ತಾ ಇದ್ದರು ಅಂತ ಇಷ್ಟೇ ಇದೊಂದು ಅರ್ಥ. ಒಳಬಾಂಧವ್ಯ ಜಾತಿಯ ಆಧಾರವಾಗಿದ್ದು ಪ್ರತಿಯೊಂದು ಜಾತಿಯ ಕೆಲ ಉಪಜಾತಿಗಳನ್ನು ಕೂಡ ಹೊಂದಿದ್ದು ಈ ಉಪಜಾತಿಗಳು ಸಹ ಒಳಬಾಂಧವ್ಯ ನಿಯಮಗಳನ್ನು ಪಾಲಿಸ್ತಾ ಇದ್ವು ಅನ್ನೋದು ಈ ಒಂದು ಜಾತಿಯ ಲಕ್ಷಣ. ಇದಿಷ್ಟು 6 ಅಂಶಗಳನ್ನು ಬರೆದು ಪೀಠಿಕೆ ಉಪಸಂಹಾರವನ್ನು ನೀವು ಕಡ್ಡಾಯವಾಗಿ ಹಾಕಿದರೆ 10ಕ್ಕೆ ತನಕ ನಿಮಗೆ ಸಿಗುತ್ತೆ. ಮತ್ತೆ ಮುಂದಿನ ಒಂದು ವಿಡಿಯೋದಲ್ಲಿ ಮತ್ತೆ ಒಂದು ಕ್ವಶನ್ ಮೂಲಕ ಬರ್ತಾ ಇದ್ದೇನೆ. ಧನ್ಯವಾದ ಸ್ನೇಹಿತರೆ.